ಟೂರ್ನಮೆಂಟ್ನ ಸಲುವಾಗಿ ನನ್ನ ಜೊತೆ ವೇದಿಕೆ ಮೇಲೆ ಉಪಸ್ಥಿತರಿರುವಂಥ ಮತ್ತಿಕೊಂಡ ನಾರಾಯಣ ಸ್ವಾಮಿಯವರೇ, ನನ್ನ ನೆಚ್ಚಿನ ಗುರುಗಳು, ಆತ್ಮೀಯರು ಮತ್ತು ನನ್ನ ಬಾಲ್ಯದಿಂದ ನೋಡ್ಕೊಂಡು ಬಂದಂಥ ಗೋವಿಂದಪ್ಪ ಮಾಸ್ಟ್ರು ಮತ್ತು ಇವತ್ತೇ ಗೊತ್ತಾಗಿದೆ ಇವರು ವಾಲಿಬಾಲ್ ಪ್ಲೇಯರ್ ಕೂಡ ಅಂತ. ಭಾಳ ಸಂತೋಷ ಆಯಿತು. 4 ಸರಿ ನ್ಯಾಷನಲ್ಸ್ಗೆ ಹೋಗಿದ್ರು ಅಂತ ಕೇಳಿ ಭಾಳ ಸಂತೋಷ ಆಯಿತು. ಅವರು ಇಲ್ಲೊಂದು ಮಾತು ಹೇಳ್ತಾಯಿದ್ರು, ಬಂದಿದ್ದ ತಕ್ಷಣ ಈ ಆಟ ನಶಿಸಿ ಹೋಗುತ್ತಾ ಅನ್ನೋ ಸಂದರ್ಭದಲ್ಲಿ ಇಲ್ಲಿನ ಸ್ಥಳೀಯ ಯುವಕರು ಚಿನ್ನ ಮತ್ತು ಅವರು ತನ್ನ ನೇತೃತ್ವದಲ್ಲಿ ಮತ್ತು ನಮ್ಮ ಕೆ ಸಿ ರಾಜಣ್ಣವರ ಪ್ರೋತ್ಸಾಹದೊಂದಿಗೆ ನಿಮ್ಮೆಲ್ಲರ ಪ್ರೋತ್ಸಾಹದೊಂದಿಗೆ ಈ ಟೂರ್ನಮೆಂಟ್ ನಡೆಸ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ಮಾಸ್ಟರ್ ಇಲ್ಲಿರೋದು ಭಾಳ ಸಂತೋಷ. ಕೆ ಸಿ ರಾಜಣ್ಣವರು ಇದ್ದಾರೆ, ಮತ್ತು ನಮ್ಮ ಪೆಟ್ರೋಲ್ ಬಂಕ್ ಸತೀಶ್ ಅವರು ವೇದಿಕೆ ಮೇಲೆ ಇದ್ದಾರೆ. ಭಾಳಷ್ಟು ಯುವಕರು ಇಲ್ಲಿದ್ದಾರೆ. ನಾಗರಾಜ್ ಅವರು ಇದ್ದಾರೆ, ಆನಂದ್ ಇದ್ದಾರೆ, ನಾಗರಾಜ್ ಅವರು ಇದ್ದಾರೆ, ಶ್ರೀಕಾಂತ್. ಕೋಲಾರದಲ್ಲಿ ನೂತನವಾಗಿ ಆದಿತ್ಯ ಬಿರ್ಲಾ ಫ್ಯಾಷನ್ ಅವರ ಬ್ರಾಂಡೆಡ್ ಲಿನನ್ ಕ್ಲಬ್ ಮಳಿಗೆ ಪ್ರಾರಂಭವಾಗಿದ್ದು, ಉತ್ತಮ ಗುಣಮಟ್ಟದ ಬಟ್ಟೆಗಳ ಜೊತೆಗೆ ಫ್ಯಾಷನ್ ಡಿಸೈನರ್ ಹಾಗೂ ಟೈಲರ್ಗಳು ಸ್ಥಳದಲ್ಲೇ ಬಟ್ಟೆಯನ್ನ ಸ್ಟಿಚ್ ಮಾಡಿಕೊಡುತ್ತಾರೆ. ಹಾಗಿದ್ರೆ ಹಿಂದೆ ಭೇಟಿ ಕೊಡಿ. ವಿಳಾಸ: ಭೈರೇಗೌಡ ನಗರ, ಬೆಮ್ಮಲ್ ಲೇಔಟ್, ಕೋಲಾರ ಬಂಗಾರಪೇಟೆ ಮುಖ್ಯ ರಸ್ತೆ, ಕೋಲಾರ ಟೌನ್. ಬಹಳ ಜನ ಹಿರಿಯರಿದ್ದಾರೆ, ಆಟಗಾರರಿದ್ದಾರೆ. ಫೈನಲ್ಸ್ನಲ್ಲಿ ಕೋಲಾರ ಮತ್ತು ಮಂಗಳೂರು ಆಳ್ವಾಸ್ ಟೀಮು ಫೈನಲ್ಸ್ಗೆ ಬಂದಿರೋದು ಭಾಳ ಸಂತೋಷ. ನಿಮ್ಮ 2 ಆಟಗಾರರ ತಂಡಗಳಿಗೆ ಒಳ್ಳೆಯದಾಗಲಿ. ನಮ್ಮ ಸ್ಥಳೀಯ ಅಂಪೈರ್ಗಳು ಕೂಡ ನಾನು ಮಾತಾಡಿದೆ ಆಗಲೇ, ಅವರ ಒಂದು ಮಾರ್ಗದರ್ಶನದಲ್ಲಿ ನಿರ್ದೇಶನದಲ್ಲಿ ಈ ಆಟ ನಡೀತಾ ಇದೆ. ಸೊ ಇಲ್ಲಿ ಭಾಳಷ್ಟು ಯುವಕರು ಸೇರಿದ್ದಾರೆ. ಈ ಸರ್ಕಾರಿ ಶಾಲೆಯ ಪರಿಸ್ಥಿತಿ ಆ ಕಡೆ ಆವಾಗಲಿಂದ ಈಗ 360 ಡಿಗ್ರಿಯಲ್ಲಿ ನೋಡ್ತಾ ಇದ್ದೀನಿ. ಸರ್ಕಾರಿ ಶಾಲೆ ಭಾಳ ನೋವಿನ ಸಂಗತಿ. ಇನ್ನೂ ಒಂದು ವಿಷಯ, ಮುಂದೆ ಹೆಜ್ಜೋಗಿ ಇಲ್ಲಿ ಮರ್ಡರ್ ಆಯಿತು ಅಂತ ಕೇಳಿ ಇನ್ನೂ ಭಾಳ ನೋವಿನ ಸಂಗತಿ. ಶಾಲಾ ಆವರಣದಲ್ಲಿ ಕೊಲೆ ಅಂತ ಒಂದು ಘೋರ ಅಪರಾಧ ಆಗೋದು ಇನ್ನೂ ಮಹಾ ಅಪರಾಧ. ಸೊ ಇನ್ನು ಪರಿಸ್ಥಿತಿ ನೋಡ್ತಾ ಇದ್ದರೆ ಭಾಳ ಬೇಸರ ಆಗುತ್ತೆ. ಯುವಕರು ಈ ಶಾಲೆಯ ಆವರಣವನ್ನು ಒಳ್ಳೆಯದಕ್ಕೆ ಬಳಸ್ಕೋಬೇಕು. ಸರ್ಕಾರಿ ಶಾಲೆಯ ಆವರಣವನ್ನು ಅಕ್ರಮ ಚಟುವಟಿಕೆಗಳಿಗೆ ಬಳಸಿದ್ರೆ ಸಮಾಜ ಎಲ್ಲೋ ದಾರಿ ತಪ್ತಾ ಇದೆ. ಮತ್ತು ಇಲ್ಲಿನ ಸ್ಥಳೀಯರು ಕೂಡ ಅದರ ಮೇಲೆ ಗಮನ ಹರಿಸ್ತಾ ಇಲ್ಲ. ಗಮನ ಹರಿಸ್ಬೇಕು. ಸರ್ಕಾರಿ ಶಾಲೆಗಳೇ ಈ ದೇಶದ ಬೆನ್ನೆಲುಬಾಗಿದ್ದವು ಹಿಂದೆ. ಈಗ ಖಾಸಗಿ ಶಾಲೆಗಳು ಬಂದು ಸರ್ಕಾರಿ ಶಾಲೆಗಳು ಭಾಳ ಕ್ಷೀಣ ಆಗ್ತಾ ಇದ್ದಾವೆ. ನೀವು ಎಲ್ಲ ಸೇರಿ ಸರ್ಕಾರಿ ಶಾಲೆಗಳಿಗೆ ಪ್ರೋತ್ಸಾಹ ನೀಡಿದ್ರೆ ಸಮಾಜದಲ್ಲಿ ಕಟ್ಟಕಡೆಯ ವ್ಯಕ್ತಿಗಳು ಎಲ್ಲಿ ಖಾಸಗಿ ಶಾಲೆಗೆ ಹೋಗಿ ಪ್ರವೇಶ ಪಡೆದು ಅಲ್ಲಿ ಓದೋಕ್ಕಾಗೋದಿಲ್ವೋ, ತಂದೆ ತಾಯಿ ಓದಿಸೋಕ್ಕೆ ಶಕ್ತಿ ಇರೋದಿಲ್ವೋ, ಆ ಥರದ ಒಂದು ವಿದ್ಯಾರ್ಥಿ ಸಮುದಾಯಕ್ಕೆ ಸರ್ಕಾರಿ ಶಾಲೆಗಳ ಆಸರೆ ಆಗಿರ್ತವೆ. ಹಾಗಾಗಿ ಇದ್ರ ಬಗ್ಗೆ ಗಮನ ಕೊಡೋದು ಕೂಡ ಒಳ್ಳೆಯದು ಅಂತ ಹೇಳ್ತಾ, ಇದರಲ್ಲಿ ಯಾರ್ಯಾರು ಪಾರ್ಟಿಸಿಪೇಟ್ ಮಾಡಿದಿರಿ ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ ಅಂತ ಹೇಳ್ತಾ ನನ್ನ ಮಾತು ಮುಗಿಸ್ತೀನಿ. ಜೈ ಹಿಂದ್.